ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ನವೆಂಬರ್ ಮಾಸ ಭವಿಷ್ಯ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿರ್ತಕ್ಕಂಥ ವ್ಯಕ್ತಿಗಳಿಗೆ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಯಾಕೆ ಅಂದರೆ ಮಕರ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಗುರುವಕ್ರಾಗಿ ಗುರುದೃಷ್ಟಿ ಬರುತ್ತೆ. ಹಾಗಾಗಿ ಅವರಿಗೆ ಏನೇನೆಲ್ಲ ಕಳ್ಕೊಂಡಿದ್ದಾರೆ ಮುಂಚೆವೆಲ್ಲ ವಾಪಸ್ಸು ಸಿಗುವಂತ ಯೋಗ ಇದೆ. ಆಸ್ತಿ ಕಳ್ಕೊಂಡ್ರೆ, ದುಡ್ಡು ಕಳ್ಕೊಂಡ್ರೆ ಅದೆಲ್ಲ ಮತ್ತೆ ವಾಪಸ್ಸು ಸಿಗುವಂತ ಯೋಗ ನಿಮಗೆ. ಅಂದ್ರೆ ಕಳೆದುಕೊಳ್ಳುವಂತಹದ್ದು ಅಂದ್ರೆ ಕಳ್ತನ ಆಗಿದ್ದು ಅಂತ ಅರ್ಥ ಅಲ್ಲ. ಯಾರಿಗೋ ಕೊಟ್ಟಿದ್ದೀರಿ ಬರಲಿಲ್ಲ ಅಂದ್ರೆ ಯಾವ ಪ್ರಯತ್ನ ಮಾಡಿ ಬರುತ್ತೆ. ನಿಮ್ಮ ಆಸ್ತಿ ತೆಗೆದುಕೋಬೇಕು, ನಿಮ್ಮ ಪಿತ್ರಾಯಿತ ಆಸ್ತಿ ತೆಗೆದುಕೋಬೇಕು ಅಂದ್ರೆ ಈಗ ತಗೋಬಹುದು. ಈಗ ಅದು ಒಳ್ಳೆ ಫಲ ಬರುತ್ತೆ ನಿಮಗೆ, ಅದು ಕೂಡ ಅನುಕೂಲ ಆಗುತ್ತೆ. ಮುಂದೆ ಜೀವನದಲ್ಲಿ ನಿಮಗೆ ಯಶಸ್ಸಿದೆ. ಈಗ ಒಂದೇ ಅಲ್ಲ, ಮುಂದೆ ಭವಿಷ್ಯದಲ್ಲಿ ನಿಮ್ಗೆ ಒಳ್ಳೇದಾಗ್ತಾ ಹೋಗುತ್ತೆ. ಇನ್ಯಾವುದೋ ತೊಂದರೆಗಳು ಬರೋದಿಲ್ಲ. ಬರ್ತಕ್ಕಂಥ ತೊಂದರೆಗಳೆಲ್ಲ ಮುಗಿದೋಗಿದೆ. ಇನ್ನು ಶುಭಫಲಗಳು ಮಾತ್ರ ಪ್ರಾಪ್ತಿ ಆಗಬೇಕು. ಒಂದ್ ವೇಳೆ ಆದ್ರೂ ತೊಂದರೆ ಇದೆ ಅಂದ್ರೆ ನೀವು ಜಾತಕ ಪರಿಶೀಲನೆ ಮಾಡ್ಕೋಬೇಕು. ಪೂರ್ವಾರ್ಜಿತ ಕರ್ಮದ ಫಲದಿಂದ ಕೆಲವೊಂದಷ್ಟು ನಮಗೆ ಕಷ್ಟ ನಷ್ಟಗಳು ಬರುತ್ತೆ. ಅದನ್ನು ಪರಿಹಾರ ಮಾಡ್ಕೋಬೇಕು. ಇಲ್ಲ ತಾಳ್ಮೆಯಿಂದ ಎದುರಿಸಬೇಕು, ಯೋಚನೆಯನ್ನ ಚಿಂತನೆಯನ್ನ ಮಾಡ್ಬೇಕಾಗತ್ತೆ. ಹೀಗೆ ಮಕರ ರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಎಲ್ಲ ಕೆಲಸ ಕಾರ್ಯಗಳು ಸ್ವಲ್ಪ ಸ್ಲೋ ಇದೆ. ಆದ್ರೂ ಕೂಡ ನಿಮ್ಗೆ ಕೆಲಸ ಆಗತ್ತೆ. ನಿಮ್ಮ ಮನೆ ತಗೊಳ್ಳೋದು, ಪ್ಲಾಟ್ ತಗೊಳ್ಳೋದು, ಕಾರ್ ತಗೊಳ್ಳೋದು ಎಲ್ಲ ನಿಮಗೆ ಯೋಗ ಇದೆ. ಆ ನಂತರದಲ್ಲಿ ವೃತ್ತಿಯಲ್ಲಿ ನಿಮಗೆ ಅಭಿವೃದ್ಧಿ ಆಗುವಂತ ಯೋಗ ಇದೆ. ದುಡ್ಡು ಕಾಸು ಬರದೇ ಇರತಕ್ಕಂಥದ್ದು ಈಗ ಬರುವಂತ ಯೋಗ ಇದೆ. ಸಾಮಾನ್ಯವಾಗಿ ಮಕರ ರಾಶಿಯವರಿಗೆ ಶುಭಫಲಗಳು ಪ್ರಾಪ್ತಿ ಆಗತ್ತೆ ಅಂತ ಹೇಳ್ಬೇಕು. ಈ ಒಂದು ಮಾಸದಲ್ಲಿ ಮದುವೆಗೆ ಆಗದೇ ಇರೋರು ಯಾರಿದ್ರೆ ಮದುವೆ ಮಾಡಿದ್ರೆ ಮದುವೆಗೆ ಪ್ರಯತ್ನ ಪಟ್ಟರಾಗತ್ತೆ. ಸಂತಾನ ಆಗುವಂತ ಯೋಗ, ಮನೆಯಲ್ಲಿ ನಾಮಕರಣ, ಗೃಹ ಪ್ರವೇಶ ಮಾಡುವಂತ ಯೋಗ, ಹೀಗೆ ಪೂರ್ವಾಜಿತ ಕರ್ಮದ ಕೆಲವೊಂದಷ್ಟು ನಮ್ಮಲ್ಲಿ ಯೋಗಗಳಿದ್ರೆ ಅವೆಲ್ಲವೂ ಕೂಡ ಈಗ ಆಕ್ಟಿವ್ ಆಗಿ ನಿಮಗೆ ಶುಭಫಲಗಳು ಪ್ರಾಪ್ತಿಯಾಗುವಂತ ಯೋಗ ಫಲಗಳು ಈ ಒಂದು ಮಕರ ರಾಶಿಯವರಿಗೆ ಪ್ರಾಪ್ತಿ ಆಗುತ್ತೆ. ಈ ಮಕರ ರಾಶಿಯವರು ಅಂದ್ಕೊಂಡಂತ ಎಲ್ಲಾ ಕೆಲಸಗಳು ತುಂಬಾ ನಿಂತ್ಕೊಂಡಿದೆ. ಮುಂಚೆಯಿಂದ ತುಂಬಾ ಹೋಲ್ಡ್ ಆಗಿದೆ, ಆಗ್ತಾ ಇಲ್ಲ ಅಂತ ಇವ್ರಿಗೆ ಚಿಂತನೆ ಇದೆ. ಇನ್ನು ಮೇಲೆ ಅಂದ್ಕೊಂಡ ಕೆಲಸಗಳಾಗತ್ತೆ. ಯಾವ್ದು ಪೆಂಡಿಂಗ್ ಇದೆ ಅವೆಲ್ಲ ಆಗ್ತಾ ಬರುತ್ತೆ, ಒಂದು ಬೈ ಒಂದು ಆಗ್ತಾ ಬರುತ್ತೆ. ಆದ್ರೆ ಸ್ಲೋ ಮೂಮೆಂಟ್ ಇದೆ, ನಿಧಾನ ಆಗುವಂತ ಯೋಗ. ತಾಳ್ಮೆ ಕಳ್ಕೊಳ್ಳದೆ ಮಾಡಿದ್ರೆ ಎಲ್ಲ ಕೆಲಸಗಳು ಆಗುತ್ತೆ. ವ್ರತ ತಿರುಗಾಟ, ಮುಂಚೆ ತುಂಬಾ ತಿರುಗಾಟ ಮಾಡಿದ್ರಿ, ಕಷ್ಟಪಟ್ರಿ, ಪರಿಶ್ರಮ ಪಟ್ರಿ, ದುಡ್ಡು ಕಳ್ಕೊಂಡ್ರಿ, ಕೆಲವು ಸಲ ಮಾನ ನಷ್ಟ ಆಗತ್ತೆ, ಕೆಲವು ಸಾಕಷ್ಟು ತೊಂದರೆ, ತೊಡಕು, ಪರಿಶ್ರಮ ಇವೆಲ್ಲವನ್ನು ಕಳ್ಕೊಂಡಿದ್ದೀರಿ. ಈಗ ಮತ್ತೆ ಅವೆಲ್ಲ ರಿಟರ್ನ್ ಆಗತ್ತೆ. ಯಾವತ್ತೂ ಕೂಡ ನಿಮಗೆ ಕೆಟ್ಟದ್ದಾಗೋದಿಲ್ಲ, ಒಳ್ಳೇದಾಗತ್ತೆ. ಆದ್ರೆ ಎಲ್ಲ ಸಮಯದಲ್ಲಿ ಎಲ್ಲ ಸಮಯ ಒಳ್ಳೇದಾಗೋದಿಲ್ಲ. ಕೆಲವು ಸಮಯ ಬರಬೇಕು, ಕೂಡಿ ಬರಬೇಕು, ಯೋಗ ಬರಬೇಕು. ಕೆಲವು ಭಗವಂತ ನಮಗೆ ಯಾರು ಏನೇ ಮಾಡಿದ್ರು ಕೂಡ ಭಗವಂತನ ಹತ್ರ ಲೆಕ್ಕ ಇರುತ್ತೆ. ಆ ಭಗವಂತ ನಮಗೆ ಕೊಡ್ಬೇಕಾದ್ರೆ ನಮಗೆ ಕೊಡ್ತಾನೆ, ಬೇರೆ ಕೊಡಲ್ಲ ಎನ್ನುವಂತ ದೃಢ ನಿರ್ಧಾರವನ್ನು ಹೊಂದಿರತಕ್ಕಂತ ನೀವು ಈ ಸಮಯದಲ್ಲಿ ನಿಮಗೆ ಖಂಡಿತ ಎಲ್ಲ ಒಳ್ಳೇದಾಗುವಂತ ಯೋಗ ದೊರಕಿ ಬರ್ತದೆ. ನಿಮಗೆ ಎಲ್ಲಾ ಯೋಚನೆಗಳು ಈಗ ಕೈಗೂಡಿ ಬರ್ತಾ ಇದೆ. ನಿಮ್ಗೆ ಒಂದು ಕೆಲಸ ಆಗದೆ ತಡ ಎಲ್ಲ ಕೆಲಸಗಳು ಆಗ್ತಾ ಬರುತ್ತೆ. ಮತ್ತೆ ಸಿನಿಮಾ ಇಂಡಸ್ಟ್ರಿಯವರಿಗೆ, ಮಾಧ್ಯಮದಲ್ಲಿರೋರಿಗೆ, ಪತ್ರಿಕೋದ್ಯಮದಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ, ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ವೈದ್ಯರಿಗೆ, ನ್ಯಾಯವಾದಿಗಳಿಗೆ, ಲೇವಾಲಿ ವ್ಯವಹಾರ ಮಾಡ್ತಕ್ಕಂಥವ್ರು, ಫೈನಾನ್ಸ್ ಬಿಸ್ನೆಸ್ ಮಾಡ್ತಕ್ಕಂಥವ್ರು, ಹೋಲ್ಸೇಲ್ ವ್ಯವಹಾರ ಮಾಡ್ತಕ್ಕಂಥವ್ರು, ಎಲ್ಲ ಪರಿಶ್ರಮ ಪಟ್ಟು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆಲ್ಲ ಪರಿಹಾರ, ಕಷ್ಟಗಳು ಪರಿಹಾರ ಆಗತ್ತೆ. ಉದ್ಯೋಗ ಹುಡುಕ್ತಾ ಇದ್ರೆ ಉದ್ಯೋಗ ಸಿಗುವಂತ ಯೋಗ, ಉದ್ಯೋಗ ಕಳ್ಕೊಂಡವರಿದ್ರೆ ಪ್ರಯತ್ನ ಪಟ್ಟಿರೋ ಬೇರೆ ಉದ್ಯೋಗ ಸಿಗುವಂತ ಯೋಗ, ವಿದ್ಯಾರ್ಥಿಗಳು ಒಳ್ಳೆ ಅಧ್ಯಯನ ಮಾಡುವಂತ ಯೋಗ, IAS IPS ಮಾಡುವಂತ ಯೋಗ, ಇಂಜಿನಿಯರ್ ಡಾಕ್ಟರ್ಗಳಾಗಬಹುದು. ನಿಮ್ಮ ಪ್ರಯತ್ನಕ್ಕೆ ಸಂಬಂಧಪಟ್ಟಂತೆ, ನಿಮ್ಮ ಜಾತಕ ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆ ಕಷ್ಟಪಟ್ಟರೆ ನಿಮಗೆಲ್ಲವೂ ಕೂಡ ಸಿಗುವಂತ ಯೋಗ ಇದೆ. ಮತ್ತೆ ಹೊರದೇಶಕ್ಕೆ ಹೋಗಿ ಓದುವಂತ ಯೋಗ, ಹೊರದೇಶದಲ್ಲಿ ಹೋಗಿ ನೀವು ಕೆಲಸ ಮಾಡುವಂತ ಯೋಗಗಳು ಕೂಡ ನಿಮಗಿದೆ. ಅದು ಕೂಡ ಅನುಕೂಲ ಆಗುತ್ತೆ. ಬಿಸ್ನೆಸ್ ಕೂಡ ಮಾಡಬಹುದು. ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿದ್ರೆ ಸ್ವಲ್ಪ ಅವರಿಗೆ ಅಡಚಣೆ ಇದೆ, ಬಟ್ ಓಕೆ, ತೊಂದರೆ ಆಗಲ್ಲ. ತಾತ್ಕಾಲಿಕ ಅಡಚಣೆ ಇದೆ. ಸಂಘ ಸಂಸ್ಥೆಗಳಲ್ಲಿ ಸ್ವಲ್ಪ ಅಡಚಣೆ ಇದೆ, ಬೇರೆ ಎಲ್ಲ ತೊಂದರೆ ಆಗಲ್ಲ. ಮತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ENT ಪ್ರಾಬ್ಲಮ್ ಬರೋದು, ಗಂಟಲು ನೋವು, ಮೂಗು ಹಿಡ್ಕೊಳ್ಳೋದು, ಆಮೇಲೆ ಕಿವಿ ನೋವು ಬರೋದು, ಕತ್ತು ನೋವು ಬರೋದು, ಜಾಯಿಂಟ್ ಪೇನ್ ಬರೋದು, ಹೊಟ್ಟೆ ಉಬ್ಬಸ ಬರೋದು, ಮತ್ತೆ ನಿಮಗೆ ಗ್ಯಾಸ್ ಆಗೋದು, ಅಜೀರ್ಣ ಆಗತಕ್ಕಂಥ ಈ ಥರ ಸಮಸ್ಯೆಗಳಿರ್ತವೆ. ಬಹಳ ಜಾಗ್ರತೆ ವಹಿಸಬೇಕು. ಊಟ, ಆಹಾರ ಅದರಲ್ಲಿ ಸ್ವಲ್ಪ ಸರಿಯಾದ ಹಿತಮಿತವಾಗಿ ಊಟ, ಸಮಯಕ್ಕೆ ತಕ್ಕನಾಗಿ ಪ್ರತಿಯೊಂದನ್ನು ಊಟ ಉಪಚಾರ ಮಾಡಿಕೊಂಡು ಡಾಕ್ಟರ್ ಇದರ ಸಲಹೆ ತೆಗೆದುಕೊಂಡು ತಾವು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನ ಪಟ್ಟರೆ ಆರೋಗ್ಯವು ಕೂಡ ಸತ್ಯ ಏನು ತೊಂದರೆ ಆಗಲ್ಲ. ಸ್ವಲ್ಪ ಮಟ್ಟಿಗೆ ವಾಹನದಿಂದ ತಮಗೆ ಹುಷಾರಾಗಿರ್ಬೇಕು. ವಾಹನ ಅಪಘಾತದ ಭಯಗಳಿರುತ್ತೆ. ಮತ್ತೆ ನೀರು, ಬೆಂಕಿ, ವಾಹನ, ಇನ್ನು ಕೆಲವೊಂದಷ್ಟು ಅಪಾಯಕಾರಿ ಸ್ಥಳಗಳಲ್ಲಿ ಹೋಗುವಾಗ ಜಾಗ್ರತೆ ವಹಿಸಬೇಕು. ಯಾಕೆಂದ್ರೆ ನಮ್ಮ ಟೈಮ್ ಸರಿ ಇದ್ರೂ ತೊಂದರೆ ಇಲ್ಲ, ಸರಿ ಇದ್ರೂ ಕೂಡ ಜಾಗ್ರತೆ ವಹಿಸಬೇಕು. ಈ ಒಂದು ಕಂಟೆಂಟ್ಗೆ ಸಂಬಂಧಪಟ್ಟಂತೆ ಹುಷಾರಾಗಿದ್ರೆ, ಎಲ್ಲರೂ ಹುಷಾರಾಗಿರ್ಬೇಕು, ಬಟ್ ನೀವು ಸ್ವಲ್ಪ ಜಾಸ್ತಿ ಹುಷಾರಾಗಿರ್ಬೇಕು, ಅದು ನಿಮಗೆ ಒಳ್ಳೇದಾಗತ್ತೆ. ಹಾಗಾಗಿ ಸಾಮಾನ್ಯವಾಗಿ ಮಕರ ರಾಶಿ ಇರ್ತಕ್ಕಂಥ ವ್ಯಕ್ತಿಗಳು ಎಲ್ಲಾ ರೀತಿಯ ತೊಂದರೆ ತೊಡಕುಗಳೆಲ್ಲ ಪರಿಹಾರ ಆಗುತ್ತೆ. ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ದೊರಕತ್ತೆ. ಒಂದು ವೇಳೆ ನಿಮಗೆ ಕಷ್ಟ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಹೇಳ್ತೇನೆ, ಮಾಡ್ಕೊಳ್ಳಿ. ಹತ್ತಿರ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ಸಿಂಧೂರದಿಂದ ಅರ್ಚನೆ ಮಾಡಿದ ಮೇಲೆ ಎಲ್ಲ ಕಷ್ಟಗಳು ಪರಿಹಾರ ಆಗಿ ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಮನೆಯಲ್ಲಿ ದೊರಕತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.